ಮುಖ್ಯಮಂತ್ರಿಗಳ ವಿರುದ್ಧ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ವಿರೋಧ ಪಕ್ಷದ ನಾಯಕ ಅಶೋಕ್ ಸುದ್ದಿಗೋಷ್ಠಿಯನ್ನು ಕರೆದು ಮಾತನಾಡ್ತಾ ಇದ್ದಾರೆ. ಅವರು ಏನು ಮಾತನಾಡ್ತಿದ್ದಾರೆ ನೋಡೋಣ. ಹೈಕೋರ್ಟ್ ಈ ಕೇಸ್ ಅಲ್ದಿರ ಇನ್ಯಾವ ಕೇಸ್ ನಾವು ಕೊಡಕ್ಕೆ ಸಾಧ್ಯ, ಆ ಥರದೆಲ್ಲ ದಾಖಲೆಗಳಿದೆ ಅಂತೇಳಿ ಹಲವಾರು ಅಂಶಗಳನ್ನು, ಮುಖ್ಯ ಅಂಶಗಳನ್ನು ನೋಟ್ ಮಾಡಿ ಇದರಲ್ಲಿ ಬೆನಿಫಿಷರಿ ಆಗಿರೋದು ನಿಜ, ಅವರ ಕುಟುಂಬಕ್ಕೆ ಬೆನಿಫಿಷರಿ ಆಗಿರೋದು ನಿಜ. ಆದ್ದರಿಂದ ಇದು ತನಿಖೆಗೆ ಸೂಕ್ತ. ಮತ್ತು ಗವರ್ನರ್ ಅವರು ಏನು ಆದೇಶ ಮಾಡಿದ್ದಾರೆ ಆ ಆದೇಶನೂ ಕೂಡ ಪರಿಪೂರ್ಣವಾಗಿ ಸತ್ಯ ಇದೆ. ಇದರಲ್ಲಿ ಯಾವುದೇ ರೀತಿ ಒಂದು ಒತ್ತಡ ಆ ಥರದ್ದೇನು ಇಲ್ಲ ಅನ್ನೋ ರೀತಿ ಪ್ರತಿಯೊಂದಕ್ಕೂ ಉತ್ತರಗಳನ್ನು ಕೊಟ್ಟಿದ್ದಾರೆ. ಈಗ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬಂದಿದೆ. ಒರಿಜಿನಲ್ ಕೇಸ್ ಅಲ್ಲೇ ಇದ್ದಿದ್ದು. ಇವರು ಹೈಕೋರ್ಟ್ಗೆ ಹೋಗಿ ಅದರ ಮೇಲೆ ಸ್ಟೇ ತಗೊಂಡಿದ್ರು. ನಿನ್ನೆ ಹೈಕೋರ್ಟು ಆ ಸ್ಟೇಯನ್ನು ಕ್ಲಿಯರ್ ಮಾಡಿದೆ. ಮತ್ತು ಅಪೀಲ್ ಮಾಡಿದ್ದಾರೆ ಹೈಕೋರ್ಟ್ಗೆ, ಸ್ಟೇ ಕಂಟಿನ್ಯೂ ಮಾಡಿ 2 ವಾರಗಳ ಕಾಲ ಅಂತ. ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ನನ್ನ ಒಂದು ಆದೇಶಕ್ಕೆ ನಾನೇ ಸ್ಟೇ ಕೊಡೋಕ್ಕೆ ಬರಲ್ಲ ಅಂಥೇಳಿ ಹೈಕೋರ್ಟು ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗೆ ಬೇರೆ ದಾರಿ ಇಲ್ಲ. ಈಗ ಜನಪ್ರತಿನಿಧಿ ನ್ಯಾಯಾಲಯನೂ ಕೂಡ ಅವರ ಜಡ್ಜ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಪೆಂಡಿಂಗ್ ಇತ್ತು ಜಡ್ಜ್ಮೆಂಟು. ಆ ಪೆಂಡಿಂಗ್ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮೇಲ್ನೋಟಕ್ಕೆ ಇದರಲ್ಲಿ ಸತ್ಯಾಂಶ ಕಾಣ್ತಾ ಇದೆ. ಹೈಕೋರ್ಟು ಹೇಳಿದೆ ಸತ್ಯಾಂಶ ಕಾಣ್ತಾ ಇದೆ, ಗವರ್ನರ್ ಹೇಳಿದ್ದಾರೆ ಸತ್ಯಾಂಶ ಕಾಣ್ತಾ ಇದೆ, ಈಗ ಜನಪ್ರತಿನಿಧಿ ನ್ಯಾಯಾಲಯದ ಸತ್ಯಾಂಶ ಕಾಣ್ತಾ ಇದೆ. ಈಗ FIR ದಾಖಲೆ ಆಗೋಕ್ಕೆ ಆಗಿದೆ. ನನಗನ್ಸ್ತತೆ ಸಿದ್ದರಾಮಯ್ಯನವರು ಇನ್ನೂ ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಹೇಳಿದ್ರು ನಾನು ಇದರಲ್ಲಿ ಏನೂ ಇಲ್ಲ, ಎಲ್ಲ ಬೊಗಳೆ, BJPಯವರು ಸುಮ್ಮನೆ ಅಪಾದನೆ ಮಾಡಿ ಕೇಸ್ ಹಾಕಿರೋದು ನಾವು ಅಲ್ಲೇ ಅಲ್ಲ. ಫಸ್ಟ್ ಆಫ್ ಆಲ್ BJPಯವರು ಕೇಸೇ ಹಾಕಿಲ್ಲ. ಹಾಕಿರೋರು ಎಲ್ಲರೂ ಕೂಡ RTI ಕಾರ್ಯಕರ್ತರು. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಹೊರತು, ಈಗ BJP ಆಪಾದನೆ ಮಾಡಿದ್ದಕ್ಕೆ ಸೇಡಿನ ರಾಜಕಾರಣ ಅಂದರು. ಗವರ್ನರ್ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಅಂದರು. ಅದೊಂದು ಕೇಂದ್ರ ಸರ್ಕಾರದ ಆಫೀಸು, BJP ಆಫೀಸ್ ಅಂದರು. ಈಗ ನ್ಯಾಯಾಲಯ 2 ನ್ಯಾಯಾಲಯ ಆದೇಶ ಕೊಟ್ಟಿದೆಯಲ್ಲ, ಇದನ್ನು ಯಾರ್ದು ಅಂತ ಹೇಳ್ತೀರ ನೀವು? ಈಗ 2 ಕೋರ್ಟ್ಗಳು, ಹೈಕೋರ್ಟು ಮತ್ತು ಲೋಯರ್ ಕೋರ್ಟ್ 2 ಕೂಡ ಆದೇಶ ಮಾಡಿದಾರಲ್ಲ, ಇದನ್ನು ಯಾರ ಮೇಲೆ